ಈ ಒಂದು ನಿರ್ಧಾರಕ್ಕೆ ಬಹುಶಃ ನಗಬೇಕೋ ಅಥವಾ ವ್ಯಂಗ್ಯವಾಡಬೇಕೋ ಗೊತ್ತಾಗ್ತಿಲ್ಲ ನೋಡ್ರಿ. ಯಾಕಂತ ಹೇಳಿದ್ರೆ ಇವತ್ತು ಗಿಡಗಳನ್ನು ನೆಡುವಂಥದ್ರೊಳಗೆ ದೊಡ್ಡ ಮಟ್ಟದ ದಂಧೆಯನ್ನು ಮಾಡುವಂಥ ಹಸಿರೀಕರಣದೊಳಗಡೆ ದೊಡ್ಡ ಮಟ್ಟದ ಅಕ್ರಮವನ್ನು ನಡೆಸುವಂಥ ಒಂದಷ್ಟು ವ್ಯವಸ್ಥೆಗಳು ನಡೀತಿರುವಂಥ ಸಂದರ್ಭದಲ್ಲಿಯೇ BDA ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. BDAಯಲ್ಲಿ ಈ ರೀತಿಯಂಥ ಪ್ರಯತ್ನ ಆಗಿಲ್ಲ ಅಂತ ಏನಿಲ್ಲ, ಹಿಂದೆ ಪ್ರಯತ್ನಗಳಾಗಿತ್ತು. ಆದರೆ ದೊಡ್ಡ ಪ್ರಮಾಣದಲ್ಲಿ ಸಸಿಗಳನ್ನು ನೆಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೊರಟಿರುವಂಥದ್ದು ಏನಿದೆ ಅದು ನಿಜಕ್ಕೂ ಕೂಡ ಇಂಪ್ಲಿಮೆಂಟ್ ಆಗಿದ್ದೇ ಆದಲ್ಲಿ, ಪರಿಸರವನ್ನು ನಿಜಕ್ಕೂ ಕೂಡ ಕಾಪಾಡಬೇಕಾದಂಥ ಕಾಳಜಿ BDAಗೆ ಇದ್ದಿದ್ದೇ ಆದಲ್ಲಿ, BDA ಅಧ್ಯಕ್ಷರಾಗಿರುವಂಥ ಹ್ಯಾರಿಸ್ ಅವರಿಗೆ ಇದ್ದಿದ್ದೇ ಆದಲ್ಲಿ ಇದನ್ನು ನಿಜಕ್ಕೂ ಕೂಡ ನಾವು ಸ್ವಾಗತ ಅನ್ನಬೇಕಾಗತ್ತೆ. ಆದರೆ BDAದೊಳಗಡೆ ಹಸಿರು ಮಾಲೆ ಇರ್ಬೋದು ಅಥವಾ ಇನ್ನೊಂದು ರೀತಿಯಂಥ ಹಸಿರೀಕರಣವನ್ನು ಅಂದರೆ ಗಿಡಗಳನ್ನು ನೆಡುವಂತಹ ಯೋಜನೆಗಳೇನಿದೆ ಆ ಯೋಜನೆಗಳಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಲೇ ಬರ್ತಾ ಇದೆ. ಆ ಒಂದು ಅಕ್ರಮದ ಸಾಲಿಗೂ ಕೂಡ ಈ ಒಂದು ಹೊಸ ಪರಿಕಲ್ಪನೆ ಆ್ಯಡ್ ಆಗ್ಬಿಡ್ತಾ ಅನ್ನುವಂಥ ಒಂದು ಆತಂಕನೂ ಕೂಡ ಇದೆ. ಯಾಕಂದರೆ ಈ ಬಾರಿ BDA ನೆಡಕ್ಕೆ ಹೊರಟಿರುವಂಥ ಗಿಡಗಳ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 15 ಲಕ್ಷ ಗಿಡಗಳನ್ನು ಬೆಂಗಳೂರಲ್ಲಿ ನೆಡಕ್ಕೆ ಸಾಧ್ಯ ಇದೆ ಅನ್ರಿ. ಅದರಲ್ಲೂ ಪ್ರಮುಖವಾಗಿ BDA ಏನು ಮಾಡೋಕ್ಕೆ ಹೊರಟಿದೆ ಕೇಳಿ, ಭಾಳ ಕುತೂಹಲ ಇದೆ. BDA ಈ 15 ಲಕ್ಷ ಗಿಡಗಳನ್ನು ಎಲ್ಲಿ ನೆಡಕ್ಕೆ ಹೊರಟಿದೆ ಗೊತ್ತಾ? ಕೆಂಪೇಗೌಡ ಲೇಔಟ್ನಲ್ಲಿ 5 ಲಕ್ಷ ಗಿಡ ನೆಡತ್ತಂತೆ. ಉಳಿದಂತೆ ಇನ್ನು 10 ಲಕ್ಷ ಗಿಡಗಳನ್ನು ಬನಶಂಕರಿ ಲೇಔಟ್ ಇರ್ಬೋದು ಮತ್ತು BDA ಲೇಔಟ್ಗಳೇನಿದೆ ಆ ಒಂದು ಲೇಔಟ್ಗಳಲ್ಲಿ ನೆಡಕ್ಕೆ ಹೊರಟಿದೆಯಂತೆ. ಹಸಿರು ಮಾಲೆ ಅನ್ನುವಂಥ ಯೋಜನೆಯೊಳಗಡೆ ದೊಡ್ಡ ಮಟ್ಟದ ಅಕ್ರಮ ಭ್ರಷ್ಟಾಚಾರ, ಅಧಿಕಾರಿಗಳ ಒಂದು ಇನ್ವಾಲ್ವ್ಮೆಂಟು ಈಗಾಗಲೇ ಕಂಡುಬಂದಿರುವಂಥ ಸಂದರ್ಭದಲ್ಲಿ ಹ್ಯಾರಿಸ್ ಅವರು ಈ 15 ಲಕ್ಷ ಗಿಡಗಳನ್ನು ನೆಡ್ತೀವಿ ಅಂತ ಹೊರಟಿದ್ದೀರಲ್ಲ ಸ್ವಾಮಿ, ಇದು ನಿಜಕ್ಕೂ ಕೂಡ ಇಂಪ್ಲಿಮೆಂಟ್ ಆಗತ್ತಾ? ನಿಮ್ಮ ನಂಬಬೇಕಾಗತ್ತಾ? ನಿಮ್ಮ ಮಾತು ನಂಬೋದಕ್ಕೆ ಸಾಧ್ಯ ಇದೆಯಾ? ಈ ಒಂದು ಪ್ರಶ್ನೆಯನ್ನು ನಾವು ಕೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅನುಮಾನವನ್ನು ವ್ಯಕ್ತಪಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮ BDAಯಲ್ಲಿ ಈವರೆಗೆ ನಡೆದಿರುವಂಥ ಹಗರಣಗಳು ಸ್ವಾಮಿ, ಈ ಹಿಂದೆ ಕಮ್ಮಿ ಹಗರಣಗಳು ನಡೆದಿದೆಯಾ? ಬಹುಶಃ ನೀವು 15 ಲಕ್ಷ ಗಿಡಗಳನ್ನು ಯಾವ ಉದ್ದೇಶಕ್ಕೆ ನೆಡ್ತೀವಿ ಅಂತ ಹೊರಟಿದ್ದೀರೋ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಒಂದು ಕಡೆ BBMPನೂ ಕೂಡ ನೆಡ್ತದೆ. ಯಾಕಂದರೆ BDA ಲೇಔಟ್ಗಳು ಇರುವಂಥ ಜಾಗದಲ್ಲಿ BBMP ನೆಡಬೇಕಂತ ಏನಿಲ್ಲ. ಆ ಒಂದು ಲೇಔಟ್ಗಳ ಸುತ್ತಮುತ್ತ ಈಗಾಗಲೇ ಸಾಕಷ್ಟು ರೀತಿಯಂಥ ಹಸಿರೀಕರಣ ಕಾರ್ಯಕ್ರಮಗಳನ್ನು BBMP ಹಮ್ಮಿಕೊಂಡಿದೆ. ಅದ್ರ ಜೊತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಮ್ಮಿಕೊಂಡಿದೆ, ಬೇರೆ ಬೇರೆ ರೀತಿಯಂಥ ಇಲಾಖೆಗಳು ಹಮ್ಮಿಕೊಂಡಿದ್ದಾವೆ. ಕೆಲವೊಂದು ಕಾರ್ಪೊರೇಟ್ ಕಂಪ್ನಿಗಳು ತಮ್ಮ SRS ಫಂಡ್ನಲ್ಲಿ ಗಿಡಗಳನ್ನು ನೆಟ್ಟಿದೆ. ಇಷ್ಟೆಲ್ಲ ಗಿಡಗಳನ್ನು ಇಷ್ಟೂ ವರ್ಷಗಳಿಂದ ನೆಡ್ತಾ ಬರುತ್ತಿರುವ ಗಿಡಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ಇವತ್ತು ಕೋಟಿಗಟ್ಟಲೆ ಆಗೋದು. ಅಷ್ಟು ಗಿಡಗಳು ಏನಾದರೂ ಬೆಂಗಳೂರಲ್ಲಿ ಇದೆಯಾ ಸ್ವಾಮಿ? ಅಲ್ಲಿ BDA ವ್ಯಾಪ್ತಿಯಲ್ಲೇ BDAನ ಯೋಜನೆಗಳ ಮೂಲಕ ಅನುಷ್ಠಾನಗೊಳಿಸಿರುವಂಥ ನೆಟ್ಟಿರುವಂಥ ಗಿಡಗಳ ಸಂಖ್ಯೆಯನ್ನು ಯಾವಾಗಾದರೂ ತಾವು ಎಣಿಸುವಂಥ ಕೆಲಸವನ್ನು ಮಾಡಿದ್ದೀರಾ? ಮೊದಲು ಆ ಕೆಲಸ ಮಾಡಿ, ಆ ನಂತರದಲ್ಲಿ 15 ಲಕ್ಷ ಗಿಡಗಳನ್ನು ನೆಡ್ತೀವಂತ ಏನು ಹೊರಟಿದ್ದೀರಾ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಸಾರ್ವಜನಿಕರ ತೆರಿಗೆಯ ದುಡ್ಡು ಇವೆಲ್ಲ, BBMP ದುಡ್ಡು ಇರ್ಬೋದು ಅಥವಾ BDA ದುಡ್ಡು ಇರ್ಬೋದು, ಇವೆಲ್ಲವೂ ಕೂಡ ಸಾರ್ವಜನಿಕರ ತೆರಿಗೆಯ ದುಡ್ಡು. ಈ ರೀತಿಯಾದಂಥ ಜನರ ತೆರಿಗೆಯ ದುಡ್ಡನ್ನು ತಾವು ತೆಗೆದುಕೊಂಡು ಈ ರೀತಿಯಾಗಿ ಉಂಡಾಗುತ್ತಿಗೆ ಅನ್ನುವಂಥ ರೀತಿಯಲ್ಲಿ ತಾವು ಬೇಕಾದಂಥ ರೀತಿಯಲ್ಲಿ ಯೋಜನೆಗಳನ್ನು ಮಾಡಕ್ಕೆ ಹೊರಟಿದ್ದೀರಲ್ಲ ಸ್ವಾಮಿ. ಹಾಗಾಗಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ಸಾರ್ವಜನಿಕರ ಪ್ರತಿನಿಧಿಯಾಗಿ ನಾವು ಕೇಳ್ತಾ ಇದ್ದೀವಿ, 15 ಲಕ್ಷ ಗಿಡಗಳನ್ನು ಕೆಂಪೇಗೌಡ ಲೇಔಟ್ ಅನ್ನೋದು ಅಧ್ವಾನ ಇದ್ದಿರುವಂಥ ಲೇಔಟು, ಮೂಲಭೂತ ಸೌಲಭ್ಯಗಳಿಲ್ಲ, ಅಲ್ಲಿ ಸೈಟ್ ತೆಗೆದುಕೊಂಡಂಥ ಇವತ್ತು ಕೂಡ ಪರದಾಡುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಕೆಂಪೇಗೌಡ ಲೇಔಟ್ನಲ್ಲಿ 5 ಲಕ್ಷ ಗಿಡಗಳನ್ನು ನೆಡ್ತೀವಂತ ಹೊರಟಿದ್ರಲ್ಲ ಸ್ವಾಮಿ. ಇದನ್ನು ಕೇಳಿ ನಾವು ಖುಷಿ ಪಡಬೇಕು ಅಥವಾ ನಗ್ಬೇಕು ಒಂದು ಗೊತ್ತಾಗ್ತಿಲ್ಲ. ಹಾಗಾಗಿ ಮೊದಲು ಹ್ಯಾರಿಸ್ ರವರೇನು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಹಸಿರು ಮಾಲೆ ಸೇರಿದಂತೆ BDA ವ್ಯಾಪ್ತಿಯಲ್ಲಿ ಈಗಾಗಲೇ ಹಸಿರೀಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಆ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಅಧೀನದಲ್ಲಿ ನೆಟ್ಟಿರುವಂಥ ಗಿಡಗಳ ಸಂಖ್ಯೆಯನ್ನು ಮೊದಲು ಆಡಿಟ್ ಮಾಡಿಸಿ, ಆ ನಂತರದಲ್ಲಿ 15 ಲಕ್ಷ ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡಿ.